ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಉಳಿದಿರೋ ಅನ್ನದಿಂದ ಅತ್ಯಷ್ಟೇ ಮೃದುವಾದ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಈ ದೋಸೆ ಮಾಡೋಕ್ಕೆ ಉದ್ದಿನಬೇಳೆ ಅಥವಾ ಯಾವುದೇ ರೀತಿ ಕಾಳುಗಳ ಅವಶ್ಯಕತೆ ಇರಲ್ಲ. ಒಂದು ಹನಿ ಕೂಡ ಎಣ್ಣೆ ಬೆಣ್ಣೆ ತುಪ್ಪ ಯೂಸ್ ಮಾಡದೆ ಈ ದೋಸೆನ ಮಾಡಬಹುದು. ಕಡಿಮೆ ಸಾಮಗ್ರಿಯಲ್ಲಿ ತುಂಬ ಸಾಫ್ಟಾಗಿರೋಂಥ ಈ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬೇರೆ ದೋಸೆಗಳೆಲ್ಲ ಮಾಡಿ ಸ್ವಲ್ಪ ಹೊತ್ತು ಆದಮೇಲೆ ತಿನ್ನೋಕ್ಕೋದ್ರೆ ಅಷ್ಟು ಚೆನ್ನಾಗಿರಲ್ಲ. ಬಿಸಿ ಬಿಸಿ ಇದ್ದಾಗ ತಿಂದರೆ ಚೆನ್ನಾಗಿರುತ್ತೆ. ಬಟ್ ಈ ದೋಸೆ ಆ ಥರ ಇರಲ್ಲ. ಬಿಸಿ ಇದ್ದಾಗಲೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಮಾಡಿ ಒಂದು ಗಂಟೆ ಅರ್ಧ ದಿನ ಬಿಟ್ಟಾದ್ಮೇಲೆ ತಿಂದ್ರೂ ಅಷ್ಟೇ ಸಾಫ್ಟಾಗಿರುತ್ತೆ. ಒಂದು ಪಾತ್ರೆಗೆ 1.5 ಕಪ್ ಅಕ್ಕಿ ಹಾಕಿ ಸ್ವಲ್ಪ ನೀರು ಹಾಕಿ 2-3 ಸರ್ತಿ ಅಕ್ಕಿನ ಚೆನ್ನಾಗಿ ತೊಳ್ಕೊಳ್ಳೋಣ. ಈ ದೋಸೆಗೆ ನಾವು ದೋಸೆ ಅಕ್ಕಿ, ಇಡ್ಲಿ ಅಕ್ಕಿ, ರೇಷನ್ ಅಕ್ಕಿ ಯಾವುದೇ ಆದರೂ ಅಕ್ಕಿ ಯೂಸ್ ಮಾಡಬಹುದು. ಮೆಷರ್ಮೆಂಟಿಗೆ ಮನೇಲಿರೋ ಲೋಟ ಕಪ್ಪು ಯಾವುದಾದ್ರೂ ಯೂಸ್ ಮಾಡಬಹುದು. ನಾವು ಅಕ್ಕಿನ ಯಾವ ಕಪ್ಪಲ್ಲಿ ಮೆಷರ್ ಮಾಡಿರ್ತೀವಿ ಅದೇ ಕಪ್ಪಲ್ಲಿ ಉಳಿದಿರೋ ಸಾಮಗ್ರಿನೂ ಮೆಷರ್ ಮಾಡ್ಕೋಬೇಕಾಗುತ್ತೆ. ಅಕ್ಕಿನ 2-3 ಸರ್ತಿ ಚೆನ್ನಾಗಿ ತೊಳೆದಾದ್ಮೇಲೆ ಅದ್ರ 2-3 ಪಟ್ಟು ನೀರು ಹಾಕಿ 5-6 ಗಂಟೆ ಕಾಲ ಅಕ್ಕಿನ ನೆನೆಯಕ್ಕೆ ಬಿಡೋಣ. 5-6 ಗಂಟೆ ಆಗಿದೆ ಅಕ್ಕಿ ನೆನೆಸಿ. ನೋಡಬಹುದು ಅಕ್ಕಿ ಚೆನ್ನಾಗಿ ನೆಂದಿದೆ. ಈಗ ಈ ಅಕ್ಕಿಲಿರೋ ನೀರೆಲ್ಲ ತೆಗೆದು ಉಳಿದಿರೋ ಅಕ್ಕಿನೆಲ್ಲ ಮಿಕ್ಸಿಗೆ ಹಾಕೋಣ. ಈಗ ಮಿಕ್ಸಿಗೆ 1 ಚಮಚ ಸಕ್ಕರೆ, 3/4 ಚಮಚ ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. 1.5 ಕಪ್ ಅಕ್ಕಿಗೆ ಅದ್ರ ಅರ್ಧದಷ್ಟು ಅಂದರೆ 3/4 ಕಪ್ಪು ಅನ್ನ ತಗೊಳ್ಳೋಣ. ಹಾಗೆ 1 ಕಪ್ಪು ತೆಂಗಿನಕಾಯಿ ತುರಿ. ಇದು ನಾವು ಮಾಡ್ತಿರೋ ದೋಸೆದು ಸಾಮಗ್ರಿಗಳನ್ನ ಮೆಷರ್ಮೆಂಟ್. ಈಗ ನಾವು 3 ಕಪ್ ಅಕ್ಕಿ ತೊಗೊಂಡ್ರೆ ಅದ್ರ ಅರ್ಧದಷ್ಟು ಅಂದರೆ 1.5 ಕಪ್ ಅನ್ನ, 2 ಕಪ್ ತೆಂಗಿನಕಾಯಿ ತುರಿ ಹಾಕೋಬೇಕಾಗತ್ತೆ. ಮಿಕ್ಸಿ ಜಾರ್ ದೊಡ್ಡದಿದ್ದರೆ ಅಕ್ಕಿ, ತೆಂಗಿನಕಾಯಿ ತುರಿ, ಅನ್ನ ಎಲ್ಲನೂ ಒಟ್ಟಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟು ಅದಕ್ಕೆ ನುಣ್ಣಗೆ ರುಬ್ಕೊಳ್ಳೋಣ. ಮಿಕ್ಸಿ ಜಾರ್ ಸ್ವಲ್ಪ ಚಿಕ್ಕದಿದ್ದರೆ, ಇಲ್ಲಿ ನಾನು ತೊಗೊಂಡಿರೋ ಮಿಕ್ಸಿ ಜಾರ್ ಚಿಕ್ಕದಿದೆ, ಹಾಗಾಗಿ ಮೊದಲಿಗೆ ನಾನು ಅಕ್ಕಿ ಮತ್ತು ತೆಂಗಿನಕಾಯಿನ ರುಬ್ಕೋತಿದ್ದೀನಿ. ಅದರದ್ದು ಅರ್ಧ ಭಾಗ ತೆಗೆದಾದಮೇಲೆ ಅನ್ನ ಹಾಕಿ ರುಬ್ಬಿ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಳ್ಳೋಣ. ನಾರ್ಮಲ್ ದೋಸೆ ಹಿಟ್ಟು ಮಾಡ್ತೀವಲ್ಲ, ಈ ಅದಕ್ಕೆ ದೋಸೆ ಹಿಟ್ಟಿದ್ರೆ ಆಯಿತು. ರುಬ್ಬಿರೋ ದೋಸೆ ಹಿಟ್ಟನ್ನ ಮುಚ್ಚಳ ಮುಚ್ಚಿ 8-10 ಗಂಟೆಗಳ ಕಾಲ ಫರ್ಮೆಂಟ್ ಆಗಕ್ಕೆ ಬಿಡೋಣ. ದೋಸೆ ಜೊತೆಗೆ ಒಂದು ಸಿಂಪಲ್ ಆಗಿರೋ ತೆಂಗಿನಕಾಯಿ ಚಟ್ನಿ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಚಟ್ನಿ ಮಾಡೋಕ್ಕೆ ಮಿಕ್ಸಿಗೆ 1 ಕಪ್ ತುರಿದಿರೋ ತೆಂಗಿನಕಾಯಿ ಹಾಕೋತಿದ್ದೀನಿ. ಒಂದು 10 ಎಲೆ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿರು ಮೆಣಸಿನ್ಕಾಯಿ. ಖಾರ ಕಡಿಮೆ ಬೇಕು ಅನ್ನೋರು ಒಂದೇ ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳಿ. ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೂ ಜಾಸ್ತಿ ಹಸಿರು ಮೆಣಸಿನ್ಕಾಯಿ ಹಾಕೋಬಹುದು. 1/4 ಚಮಚ ಜೀರಿಗೆ, 4 ಚಮಚ ಹುರ್ಗಡ್ಲೆ, ರುಚಿಗೆ ತಕ್ಕಷ್ಟು ಅಥವಾ ಅರ್ಧ ಚಮಚ ಉಪ್ಪು, ಸ್ವಲ್ಪ ನೀರು ಹಾಕಿ ಮಿಕ್ಸಿಲಿ ನುಣ್ಣಗೆ ರುಬ್ಕೊಳ್ಳೋಣ. ತೆಂಗಿನಕಾಯಿ ಚಟ್ನಿ ರೆಡಿಯಾಗಿದೆ. ಬೇಕು ಅಂದರೆ ಇದಕ್ಕೆ ಒಗ್ಗರಣೆ ಹಾಕಬಹುದು. ನಾನು ಇಲ್ಲಿ ಇವತ್ತು ಒಗ್ಗರಣೆ ಹಾಕ್ತಿಲ್ಲ, ಹಾಗೆ ಪ್ಲೇನ್ ಚಟ್ನಿ ಸರ್ವ್ ಮಾಡ್ತಿದ್ದೀನಿ. ಹಾಗೆಯೇ ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಒಗ್ಗರಣೆ ಅವಶ್ಯಕತೆ ಇರಲ್ಲ. ಹತ್ತು ಗಂಟೆ ಆಗಿದೆ. ಹಿಟ್ಟನ್ನ ನೆನೆಯೋಕ್ಕಿಟ್ಟು
ನೋಡಬಹುದು ಸ್ವಲ್ಪ ಫರ್ಮೆಂಟೇಷನ್ ಆಗಿದೆ. ಒಂದು ನಾನ್ ಸ್ಟಿಕ್ ತವಾನ ಸ್ಟವ್ ಮೇಲಿಟ್ಟು ಫ್ಲೇಮ್ನ ಹೈಯಲ್ಲಿಟ್ಟು ನಾವು ಮಾಡ್ಕೊಂಡಿರೋ ದೋಸೆ ಹಿಟ್ಟನ್ನ 1 ಚಮಚ ತವಾ ಮೇಲೆ ಹಾಕೋಣ. ಹಾಗೆ ಹಾಕೋಣ, ಸ್ಪ್ರೆಡ್ ಎಲ್ಲ ಮಾಡೋದು ಬೇಡ, ಜಸ್ಟ್ ಪೋರಿಂಗ್ ಥರ ಹೀಗೆ ಹಾಕಿದರೆ ಆಯಿತು. ಲಿಡ್ನ ಕ್ಲೋಸ್ ಮಾಡಿ ಆದರೂ ದೋಸೆ ಮಾಡಬಹುದು, ಇಲ್ಲಾಂದರೆ ಹಾಗೇ ದೋಸೆ ಮಾಡಬಹುದು. 2 ನಿಮಿಷದಲ್ಲೆಲ್ಲ ದೋಸೆ ರೆಡಿ ಆಗುತ್ತೆ. ನೋಡಬಹುದು ತೂತಾಗಿ ಎಷ್ಟು ಸಾಫ್ಟಾಗಿ ದೋಸೆ ಕಾಣಿಸ್ತಿದೆ. ಇದೇ ಥರ ಬಾಕಿ ದೋಸೆನೂ ಹಾಕ್ಕೊಳ್ಳೋಣ. ಈ ದೋಸೆ ಹಿಟ್ಟು ಉದ್ದಿನಬೇಳೆ ಹಾಕಿ ದೋಸೆ ಹಿಟ್ಟು ಮಾಡ್ತೀವಲ್ಲ, ಆ ಥರ ಸೈಜಲ್ಲಿ ಡಬಲ್ ಆಗಿ ಫರ್ಮೆಂಟೇಷನ್ ಆಗಲ್ಲ. ಇರೋ ಹಿಟ್ಟನ್ನೇ ಸ್ವಲ್ಪ ಫರ್ಮೆಂಟ್ ಆಗಿರುತ್ತೆ. ನೋಡಿದರೆ ಗೊತ್ತಾಗುತ್ತೆ ಸ್ವಲ್ಪ ಫರ್ಮೆಂಟೇಷನ್ ಆಗಿದೆ ಅನ್ನೋ ಥರ. ಸೈಜಲ್ಲೆಲ್ಲ ಡಬಲ್ ಏನೂ ಆಗಲ್ಲ. ಆದರೆ ದೋಸೆ ಮಾತ್ರ ಉದ್ದಿನಬೇಳೆ ಹಾಕಿರೋ ದೋಸೆಗಿಂತನೂ ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ. ಯಾವುದೇ ಥರದ ಉದ್ದಿನಬೇಳೆ ಅಥವಾ ಕಾಳುಗಳನ್ನ ಯೂಸ್ ಮಾಡದೆ, ಈನೋ ಸೋಡಾ ಹಾಕದೆ ಉಳಿದಿರೋ ಅನ್ನದಲ್ಲಿ ಹತ್ತಿಯಷ್ಟೇ ಮೃದುವಾದ ದೋಸೆ ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.